ಜೊತೆಗೆ ಮಾಜಿ ಸಚಿವರಾದಂತಹ ಜಮೀರ್ ಅಹಮದ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸರ್, 2ನೇ ಪಟ್ಟಿ ರಿಲೀಸ್ ಆಗುವಂತಹ ಹಂತದಲ್ಲಿದೆ. ಮೊದಲನೇ ಪಟ್ಟಿಯಲ್ಲೇ ತಮ್ಮ ಹೆಸರು ಇರುತ್ತೆ ಅನ್ನುವಂತಹದ್ದಿತ್ತು, ಆದರೆ ಇರಲಿಲ್ಲ. ಇದೆಲ್ಲದಕ್ಕೂ ಕೂಡ ಆಡಿಯೋನೇ ಕಾರಣನ? ಇಲ್ಲ, ಅದೊಂದು ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಭಾವಿಸ್ತೀನಿ ನಾನು. ಅದು ಆವತ್ತೂ ನಾನು ಹೇಳಿಕೆ ಕೊಟ್ಟಿದ್ದೀನಿ. ಆಡಿಯೋ ನಂದಿಲ್ಲ ಅಂತಲೂ ನಾನು ಹೇಳಿಕೆ ಕೊಟ್ಟಿದ್ದೀನಿ. ಅದು ಯಾರು ಸಿರಾಜ್ ಅಂತವ್ರು ಮಾತಾಡಿರೋರು, ಅವರು ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಅದೇನೋ FSLಗೆ ರಿಪೋರ್ಟ್ಗೆ ಕಳಿಸಿದ್ದಾರೆ. ಅದು ತನಿಖೆ ಆಗ್ತದೆ. ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ಅದರಿಂದ ಆಗಿದೆ ಅಂತ ನಾನು ಭಾವಿಸ್ತೀನಿ, ರಾಜ್ಯ ಜನನೂ ಭಾವಿಸ್ತವ್ರೆ. ಅದು ಆಡಿಯೋಯಿಂದ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ. 2ನೇ ಇದ್ದಲ್ಲಿ ನಾನು ಕೊಡ್ತಾರಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನಾನು ಯಾವಾಗ ಆಡಿಯೋ ರಿಲೀಸ್ ಆಯಿತು, ಮೊದಲನೇ ಪಟ್ಟಿಯಲ್ಲಿ ತಮ್ಮ ಹೆಸರು ಬರಲಿಲ್ಲ ಅನ್ನುವಂಥದ್ದು ಎಲ್ಲ ಕಡೆ ಚರ್ಚೆ ಆಗಿದ್ದಂಥ ವಿಚಾರ. JDS ನಾಯಕರ ಜೊತೆ ಜಮೀರ್ ಅಹಮದ್ ಅವರು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು. ನಾನು ಏನೀಗ ಸ್ವಾಮಿ, ಈಗ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದರೆ ಪಕ್ಷ ಬಿಡ್ಬೇಕಾ? ನನಗೇನು ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ? ನಾನು 2017 ಕಾಂಗ್ರೆಸ್ ಪಕ್ಷ, ಜನತಾದಳ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ನನ್ನ 2018 ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಮಂತ್ರಿ ಮಾಡಿದ್ದಾರೆ. 2023 3 ವರ್ಷ ನನ್ನ ಮಂತ್ರಿ ಮಾಡಿದರು. ಕಾಂಗ್ರೆಸ್ ಪಕ್ಷ ಏನು ಕಡಿಮೆ ಮಾಡಿದೆ ಅಂತ ಕಾಂಗ್ರೆಸ್ ಪಕ್ಷ ಬಿಡಬೇಕು? ಮಂತ್ರಿ ಮಾಡಿಲ್ಲ ಅಂದ ತಕ್ಷಣ ಬಿಟ್ಬಿಡೋದಾ? ಏನು ಕಡಿಮೆ ಮಾಡಿದೆಯಾ ಅಂತ ಕಾಂಗ್ರೆಸ್ ಪಕ್ಷ ಬಿಡಬೇಕು? ಯಾವಾಗ ವೈರಲ್ ಆಯಿತು ಸರ್ ಆಡಿಯೋ, ಅದಾದ ನಂತರದಲ್ಲಿ ತಮ್ಮ ವಿರುದ್ಧ ತಮ್ಮ ಪಕ್ಷದವರೇ ಒಂದಿಷ್ಟು ಜನ ಬಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ತಮ್ಮ ಪರವಾಗಿ ಮೌಲಾನಗಳು ಎಲ್ಲರೂ ಕೂಡ ನಿಂತರು. ಜಮೀರ್ ಅಹಮದ್ ಅವರು ಸಮುದಾಯದ ಏಕಮಾತ್ರ ನಾಯಕ ಆಗ್ತಾರೆ ಅನ್ನುವಂತಹದ್ದು ಇಷ್ಟಕ್ಕೆಲ್ಲ ಕಾರಣ ಆಯ್ತಾ, ಅಥವಾ ಮೊದಲನೇ ಪಟ್ಟಿಯಲ್ಲಿ ಅದೇ ಕಾರಣವೇ ಅಲ್ಲಿ ರೀಸನ್ ಆಗಿ ತಮಗೆ ಸಚಿವ ಸ್ಥಾನ ಕೈ ತಪ್ತಾ ಅಂತ? ನಾನು ಒಂದೇ ಹೇಳೋದಮ್ಮ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಯಾರಿಗ ನಮ್ಮ ಮಂತ್ರಿ ಮಾಡಬೇಕಾದ್ರೆ ರೆಕಮೆಂಡ್ ಯಾರನ್ನ ಮಾಡಿರ್ಬೋದು. ಅಂದರೆ ಅವ್ರು ರೆಕಮೆಂಡ್ ಯಾರನ್ನ ಮಾಡಿದ್ರೂ ಅಲ್ಲಿ ಯಾರನ್ನ ಮಂತ್ರಿ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಯಾರಿಂದ ಯಾರು ಇದು ರಾಜ್ಯಕ್ಕೆ ಒಳ್ಳೆಯದಾಗ್ತದೆ, ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಎಲ್ಲರಿಗಿಂತ ಹೆಚ್ಚಾಗಿ ಪಕ್ಷಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನಕ್ಕೆ ಒಳ್ಳೆಯದಾಗ್ತದ ಮಂತ್ರಿ ಮಾಡಿದ್ರೆ ಅಂತ ಅದೆಲ್ಲ ಚಿಂತನೆ ಮಾಡಿ ಆ ಸರ್ವೆ ಹಿನ್ನೆಲೆಯಲ್ಲೇ ಅವ್ರು ಮಂತ್ರಿ ಮಾಡೋದು. ನಾವು ಹೋಗಿ ಕೇಳಿದ ತಕ್ಷಣ ನಮ್ಮ ಮಂತ್ರಿ ಮಾಡಲ್ಲ ಅಂತ ನಾವು ನಿರೀಕ್ಷೆ ಇಡೋಂಗಿಲ್ಲ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಆವತ್ತಿಂದ ಬಂದಿದೆ. ಈಗ ನನ್ನ ಪಕ್ಷ ನನಗೆ 2ನೇ ಲಿಸ್ಟಲ್ಲಿ ಬರ್ತಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಆಮೇಲೆ ನನಗೆ ಆ ಪಕ್ಷ 3 ವರ್ಷ ನನ್ನ ಮಂತ್ರಿ ಆಗಿ ನನ್ನ ಜವಾಬ್ದಾರಿ ಕೊಟ್ಟಿದ್ರು. 2 ವರ್ಷ ನಿನ್ನ ಪಕ್ಷದ ಕೆಲಸ ಮಾಡಿ 22 ಚುನಾವಣೆ ಬರ್ತದೆ ಅಂದ್ರೂ ನನ್ನ ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಸಿದ್ಧ ನಾನು. ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ಒಂದು ವಿಡಿಯೋ ವೈರಲ್ ಆಯಿತು. ತಮ್ಮ ವಿರುದ್ಧ ಅವರು ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಎಲ್ಲೋ ಒಂದು ಕಡೆ ನಿಮ್ಮ ನಾಯಕ ತೀರಾ ಅತ್ಯಾಪ್ತರಲ್ಲಿ ಗುರುತಿಸ್ಕೊಂಡವರು ಸಿದ್ದರಾಮಯ್ಯ ಅವರ ಸುತ್ತಮುತ್ತ ನೀವು ಕೂಡ ಒಬ್ಬರು. ಅದು ಆಡಿಯೋ ಬಂದ ನಂತರದಲ್ಲಿ ಒಂದು ವಿಚಾರ ಚರ್ಚೆ ಆಗ್ತಿರೋದು, ಈ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಮತ್ತು ಜಮೀರ್ ಅವರು ಸಂಬಂಧ ಅಳಿಸಿದೆ, ಹಾಗಾಗಿನೇ ಅವರಿಗೆ ಸಚಿವ ಸ್ಥಾನ ಸಿಗೋದಿಕ್ಕೆ ಅಥವಾ ಕೊಡೋದಿಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಆಗ್ತಿದೆ ಸರ್. ಈಗ ನಾನು ಹೇಳಿಲ್ಲ, ಅದು ಆಡಿಯೋ ತಾವು ಕೇಳಿಸ್ಕೊಂಡಿದ್ದೀರಾ? ತಾವು ಕೇಳಿಸ್ಕೊಂಡಿದ್ದೀನಿ, ನಾನು ಕೇಳಿಸ್ಕೊಂಡಿದ್ದೀನಿ. ನನ್ನ ದ್ರೋಹ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿಲ್ಲ. ಯಾರೋ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಜಮೀರ್ ಅವರು ಪಕ್ಷದ ವಿರೋಧಿ ಉಪಚುನಾವಣೆಯಲ್ಲಿ ಪಕ್ಷದ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹೇಳಿರೋದವರು. ಈಗ ಸಿದ್ದರಾಮಯ್ಯ ಅವರು ಯಾವತ್ತಿದ್ರು ನಮ್ಮ ನಾಯಕರು, ಹಿಂದೆನೂ ನಮ್ಮ ನಾಯಕರಿದ್ರು, ಮುಂದೆನೂ ಅವರೇ ನಮ್ಮ ನಾಯಕರು. ಕ್ಷಮೆ ಕೇಳಿದ್ರಿ ಅನ್ನುವಂತಹದ್ದು ಕೂಡ ಹೇಳ್ದಲ್ಲ. ನನ್ನ ಕಡೆಯಿಂದ ಏನಾರು ಆಗಿದ್ರೆ ನಾನು ಕ್ಷಮೆ ಕೊಡ್ತೀನಂತ ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ತಾವನು ಕೇಳಿದ್ದೀನಿ, ಸುರ್ಜೇವಾಲ್ ತಾವನು ಕೇಳಿದ್ದೀನಿ, ವೇಣುಗೋಪಾಲ್ ಅವ್ರ ತಾವನು ಕೇಳಿದ್ದೀನಿ, ಹಾಲಿ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರ ಕೇಳಿದ್ದೀನಿ, ಹಾಲಿ ಅಧ್ಯಕ್ಷ ಆದಂಥ ಹರಿಪ್ರಸಾದ್ ಸಾಹೇಬ್ರ ತಾವನು ಕೇಳ್ಕೊಂಡಿದ್ದೀನಿ. ಸಮುದಾಯದ ಮುನ್ನೆಲೆಗೆ ನಿಂತ ನಾಯಕ ನೀವು ಸರ್. ಸೊ ಇನ್ ಕೇಸ್ ನಿಮಗೇನಾದರೂ ಸಚಿವ ಸ್ಥಾನ ಸಿಗದೆ ಪಕ್ಷದ ಜವಾಬ್ದಾರಿ ಹೊತ್ಕೊಳ್ಳಿ ಅಂದರೆ ಜಮೀರ್ ಅಹಮದ್ ಅವರು ಎಲ್ಲದಕ್ಕೂ ಕೂಡ ಸಿದ್ಧರಿದ್ದಾರೆ. ನಾನು ಹೇಳಿಲ್ವಾ, ಈಗ 3 ವರ್ಷ ನನ್ನ ಮಂತ್ರಿಯಾಗಿ ಜವಾಬ್ದಾರಿ ಕೊಟ್ಟಿದ್ರು. ಮಂತ್ರಿಯಾಗಿ ಜವಾಬ್ದಾರಿ ನಾನು ನಿಭಾಯಿಸಿದ್ದೀನಿ. ಇಲ್ಲ, ನೀನು 28ಕ್ಕೆ ಚುನಾವಣೆ ಬರ್ತದೆ, ನಿನ್ನ ಮಂತ್ರಿ ಕೊಡೋಕ್ಕಾಗಲ್ಲ, ಪಕ್ಷದ ಕೆಲಸ ಮಾಡೋದು, ಅದಕ್ಕೆ ನಾನು ಬದ್ಧ. ಇದಿಷ್ಟು ಮಾಜಿ ಸಚಿವರಾದಂತಹ ಜಮೀರ್ ಅಹಮದ್ ಅವರ ಮತ್ತು ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.